जन्मभूमीच्या कर्करूपी घरी ಶರ್ಮಿಳಾ, ನಾನಿನ್ನು ಬರುತ್ತೇನೆ. ಏನೋ ಮಾಡಿದ್ರು ಎಲ್ಲ ತಪ್ಪು ಹೊಟ್ಟೆ ಹಾಕೊಂಡು
ಕಷ್ಟವ ಸುಂದರವಾಗಿ ಕಾಣಬೇಕು. ಹಾದಿ ಬೀದಿನ ಹೋಗೋ ದಾಸಯ್ಯನಿಗಲ್ಲ, ಇನ್ನು ಕ್ಷಮೆಯ ಹರಿದ್ರೆ. ಮನುಷ್ಯನಾದ ಮೇಲೆ ತಪ್ಪು ಮಾಡುವುದು ಸಹಜ, ಅದು ಮನುಷ್ಯನ ಸಹಜ ಗುಣ. ಗಂಡ ತಪ್ಪು ಮಾಡಿದಾಗ ಅವಂಗ ತಿದ್ದಿ ಬುದ್ಧಿ ಹೇಳಿ ಸನ್ಮಾರ್ಗಕ್ಕೆ ಹಚ್ಚೋದಕ್ಕನ ಅಕ್ಕಿನ ಕ್ಷಮೆಯ ಧರಿತ್ರಿ ಅಂತ ಇದವ ನಮ್ಮ ಹಿಂದೂ ಸಂಸ್ಕೃತಿ 7 ಹೆಜ್ಜೆಗಳ ಸಂಪ್ರದಾಯ. ಬಾರಿ ಮೋದಿನಿ ಅಂತ ಮೆರೀತಿಯಲ್ಲವ್ವ. ಹೆಣ್ಣಿಗೆ ಇರಬೇಕಾದ 5 ಮುತ್ತುಗಳು ಯಾವುವು ಅಂತ ನಿನಗ ಗೊತ್ತೈತೇನ? 5 ಮುತ್ತುಗಳ ಅರ್ಥವನ್ನ ಬಲ್ಲವಳೆ ಮುತ್ತೈದೆ. ಹಣೆಯ ಕುಂಕುಮ 1 ಮುತ್ತು, ಮೂಗುತಿ 2ನೆಯ ಮುತ್ತು, ಕೊರಳ ಮಾಂಗಲ್ಯ 3ನೆಯ ಮುತ್ತು, ಕೈಬಳೆ 4ನೆಯ ಮುತ್ತು, ಕಾಲುಂಗರ 5ನೆಯ ಮುತ್ತು. ಈ 5 ಮುತ್ತುಗಳನ್ನ ಧರಿಸಿದವಳೇ ಮುತ್ತೈದೆ. ಹಣೆಯ ಕುಂಕುಮ ಕೆಂಪು, ಅಪಾಯದ ಸಂಕೇತ. ನನ್ನ ಗಂಡನ ವಿನಃ ಅನ್ಯ ಪುರುಷರು ನನ್ನನ್ನು ನೋಡಿದ್ದೆ ಆದರೆ ಸುಟ್ಟು ಹೋದೆಯಾ ಎಂಬುದರ ಅರ್ಥವೇ ಹಣೆಯ ಕುಂಕುಮ. ಇನ್ನು ಮೂಗುತಿ. ಗಂಡನ ಮನೆಯಾಗ ಎಷ್ಟೇ ಕಷ್ಟ ಬಂದ್ರು ಮೂಗಿನವರೆಗೂ ಬರೋವರೆಗೂ ತಾಳ್ಕೊಂಡು ಇರ್ತೀನಿ, ಸಹನೆಯಾಗಿ ಇರ್ತೀನ. ಮೂಗುದಾರ ಹಾಕ್ದಂಗ ಹೆಣ್ಣಿಗೆ ಮೂಗುತಿನ ಹಾಕ್ತಾರವ್ವ. ಇನ್ನು ತಾಳಿ. ತಾಳಿದವನು ಬಾಳ್ಯಾನು. ಗಂಡನ ಮನೆಯಾಗ ನಡೆದಿರೋದನ್ನ ಆಜು ಬಾಜು ಮನೆಯೊಳಗೆ ಹೋಗಿ ಹೇಳಿಕೊಂಡು ನಗುವುದಲ್ಲ. ನನ್ನ ಗಂಡ ಏನೇ ಮಾಡಿದ್ರು 4 ಗೋಡೆಗಳ ಮಧ್ಯೆ ಇಟ್ಟು ಕಾಪಾಡೋದಕ್ಕನ ತಾಳಿ. ತಾಳಿನೇ ತಾಳಿದವನು ಬಾಳ್ಯಾನು. ಹಸಿರು ಬಳೆ. ಬಳೆ ಹಸಿರು ಸಮೃದ್ಧಿಯ ಸಂಕೇತ. ತವರು ಮನೆಯಿಂದ ಹೆಣ್ಣು ಗಂಡನ ಮನೆಗೆ ಹೋದಾಗ ಆ ಮನೆ ತುಂಬಿ ನಗನಂತ ತುಳುಕಬೇಕು ಅನ್ನೋದಕ್ಕೆ ಕೈಗೆ ಹಸಿರು ಬಳೆನ ತುಡಿಸ್ತಾರೆ. ಹಸಿರು ಬಳೆನ ತುಡಿಸ್ತಾರೆ. ಇನ್ನ ಕಾಲುಂಗರ 5ನೆಯ ಮುತ್ತು. ನನಗೆ ಏನೇ ಕಷ್ಟ ಬಂದ್ರು ನನ್ನ ಗಂಡನ ಹೆಜ್ಜೆಯ ಜೊತೆ ನನ್ನ ಹೆಜ್ಜೆಯಲ್ಲಿಟ್ಟು ನಡೀತೀನಿ ಅನ್ನೋದಕ್ಕೆ ಹೆಣ್ಣಿಗೆ ಕಾಲುಂಗರ ತೊಡಿಸ್ತಾರ. ಇದು 5ನೆಯ ಮುತ್ತು. ಈ 5 ಮುತ್ತಿನ ಅರ್ಥವನ್ನ ಬಲ್ಲವಳೆ ಮುತ್ತೈದೆ. 5 ಮುತ್ತುಗಳನ್ನ ಧರಿಸಿದವಳೇ ಮುತ್ತೈದೆ. ಬೆಳಗ್ಗೆ ಎದ್ದು ಅಂಗಡಿಗೆ ಹೋಗಿ ಕರಿಮಣಿ ತಗೊಂಡು ರಿಜಿಸ್ಟರ್ ಆಫೀಸಿಗೆ ಹೋಗಿ ಮಾಲೆ ಬದಲಾಯಿಸ್ಕೊಂಡು ಬಂದಿರೋ ನಿನಗೆ ಹೆಂಗ ಗೊತ್ತಾಗ್ಬೇಕು? ಶಾಸ್ತ್ರ ಸಂಪ್ರದಾಯ ಅಂದ್ರ ಏನು ಅಂತ. ಎಷ್ಟೇ ಪುರಾಣ ನಿಂದು, ನಾನ್ ಸುಮ್ಮನಿತ್ತೀನಂದ್ರೆ ಪುರಾಣನ ಓದಾಕತ್ತೆ. ನಿಮ್ಮಮ್ಮನ ಕತ್ತಿನ ನಾನು ಎಷ್ಟೇ ಹೇಳಿದೆ, ಬೇಡಕ್ಕೆ ಇಲ್ಲೇ ಬಟ್ಟೆ ಒಗದಾಕ್ತೀನಿ ಅಂದ್ರೆ ಮಾತೇ ಕೇಳಿಲ್ಲ. ಹೊಳ್ಳಕ್ಕೆ ಹೋಗಿ ನನ್ನ ಮೇಲೆ ಸಿಟ್ಟಿಗಾಗಿ ಹೊಟ್ಟೆ ಗಂಟೆ ಹಳ್ಳದಲ್ಲಿ ಬಿಸಾಕ್ ಬಂದಿದ್ದಾರೆ ನಿಮ್ಮಮ್ಮ. ಅದೇ ಹೇಳಕತ್ತಿ ನೋಡ್ರಿ, ಯಾಕತ್ತಿ ಈಗ ಮಾಡ್ರಿ ಅಂದ್ರೆ ನನಗೆ ಹೊಡೆದು ಬರ್ತಾರೆ ನಿಮ್ಮಮ್ಮ. ಶಭಾಷ್ ಮಗಳ ಶಭಾಷ್. ಇದ್ರೆ ಇರ್ಬೇಕು ಮನೆಗೊಬ್ಬಕಿ ನಿನ್ನಂತ ಹೆಣ್ಣು. ಮನೆಗೆ ಸೊಸೆಯಾಗಿ ಬಂದ ಹೆಣ್ಣು ಮನೆ ದೀಪ ಬೆಳಗಬೇಕೇ ವಿನಃ ತಾಯಿ ಮಗನ ಚಾಡಿ ಹೇಳಿ ದೂರ ಮಾಡೋದಲ್ಲ. ತಾಯಿ ದೂರ ಮಾಡೋದಲ್ಲ. ದಯವಿಟ್ಟು ಮನೆ ಒಳಗೆ ಕೆಲಸ ಮಾಡಬೇಡವ, ಮಾಡಬೇಡ. ಸಾಕು ನಿಲ್ಲಿಸವ, ಸಾಕು ನಿಲ್ಲಿಸು. ಇವಳನ್ನ ಮದುವೆ ಮಾಡಿಕೊಂಡು ಬಂದಾಗಿಂದ ಇದೇ ಕಥೆಯಾಗಿದೆ ನಿಂದು. ಅಲ್ಲ, ಕತ್ತಿ ಎಷ್ಟು ವಯಸ್ಸಾಯ್ತು ನಿನಗೆ. ಈ ಮುದ್ದಾದ ಸೊಸೆನ ಹೆಂಗ ನೋಡ್ಕೋಬೇಕಂತ ನಿನಗ ಕಬರಿ.
ಪಡೆದಿದ್ದಕ್ಕೂ ನನ್ನ ಜನ್ಮ ಸಾರ್ಥಕ ಆದ. ಹೆಂಡತಿ ಅದಕ್ಕೆ ತಪ್ಪು ಮಾಡಿದ್ರ ಗಂಡಾದವ ಮೂಗುದರ ಹಾಕಿ ಹಿಡಿಬೇಕು. ಹೆಂಡತಿ ಮಾತು ಕಟ್ಕೊಂಡು ಹೆತ್ತ ತಾಯಿ ಮೇಲೆ ಕೈ ಮಾಡ್ತೀಯಲ್ಲ, ನಿನ್ನಂತ ಶೆಟ್ಟ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕ ನನ್ನ ಹೊಟ್ಟೆ ಉರಿಯಾಕತ್ತೈತೋ ಉರಿಯಾಕತ್ತೈತೆ. ಏನಂದ್ರೆ ಈ ಹೆತ್ತ ಮಗನಿಗೆ ಶೆಟ್ಟ ಅಂತ ಕರಿತೀಯ? ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕಂದ, ಗರ್ಭ ಒಳಗ 9 ತಿಂಗಳು ನಿನ್ನ ಇಟ್ಕೊಂಡು ರಕ್ತದಿಂದ ಅಭಿಷೇಕ ಮಾಡಿ ನನ್ನ ಕರುಳನ್ನೇ ನಿನಗೆ ಹಾರ ಮಾಡಿ ಹಾಕಿದ್ದಕ್ಕೆ ಸರಿಯಾದ ಶಿಕ್ಷೆ ಕೊಟ್ಟಿಯಪ್ಪ. ಸರಿಯಾದ ಶಿಕ್ಷೆ ಕೊಟ್ಟಿಯೋ, ಸರಿಯಾದ ಶಿಕ್ಷೆ ಕೊಟ್ಟಿಯೋ ಅಪ್ಪ. ನಿಮ್ಮನೆಯಿಂದ ಹೊರಗೆ ಹೋದ್ರೆ ನಿಮ್ಮನೆಗೆ ಬರುಪಟ ಈ ನಿಮ್ಮವ್ವ ಜಾತಕ ಪಕ್ಷಿ ಹಂಗ ನನ್ನ ಮಗ ಯಾವಾಗ ಬರ್ತಾನೋ ಅಂತ ಕಾಯ್ಕೊಂಡು ಹೊತ್ತಲಿಗೆ ನಿಂತಿದ್ದಕ್ಕ ಈ ತಾಯಿಯರೊಡರ ತೀರಿಸ್ಬಿಟ್ಟಿಯೋ. ನೀ ಪರೀಕ್ಷೆಗೆ ಓದ್ಕೋಬೇಕಾದ್ರೆ ಎಲ್ಲಿ ನನ್ನ ಮಗ ನಿದ್ದೆ ಹತ್ತಿ ಮಲಗಿ ಬಿಡ್ತಾನೋ ಅಂತ ನಿನ್ನ ಜೊತೆಯಾಗಿ ನಾನು ನಿದ್ದೆಗಿಟ್ಟು ಓದಿದ್ದಕ್ಕ ಸರಿಯಾದ ಬಹುಮಾನ ಕೊಟ್ಟೆ. ನೀನು ಕುಡ್ದು ಕಿಟ್ಟಿ ಕಳ್ಕೊಂಡಾಗ ಎಲ್ಲಿ ನಿಮ್ಮಪ್ಪಗೆ ಹೇಳಿದ್ರೆ ಅಂತ ನನ್ನ ಕಿಟ್ಟಿ ಕೊಟ್ಟು ನಿನ್ನ ಬದುಕಿಸಿದ್ದಕ್ಕ ಸರಿಯಾದ ಶಿಕ್ಷೆಗೆ ಕೊಟ್ಟು ಬಿಟ್ಟಿಯಪ್ಪ. ಸರಿಯಾದ ಶಿಕ್ಷೆ. ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕ ನಿನ್ನ ಸಾಕ್ಲಾರ ಈ ಮನ್ಯಾಗ ಬಿಟ್ಟು ಹೋದ್ನಲ್ಲ ನಿನ್ನ ಗಂಡ ಸೈನಿಕ, ಅವ್ರ ಮುಂದೆ ಹೇಳ್ಬೇಕಾಗಿತ್ತು ನಿನ್ನ ಕಣ್ಣೀರಿನ ಕಥೆನ. ಅಲ್ಲ, ಹಂಗ ಮಾಡಿದ್ರು ಹೆಂಗ ಮಾಡಿದ್ರು ಅಂತ ಬಗಳ್ತಾ ಇದೆಯಲ್ಲ. ನಾನು ಮಾಡಿದ್ದು ದಿನ ಅಣ್ಣ ಹಾಕ್ತಿದ್ದೆ, ಮೈನಾಗ ಬಟ್ಟೆ ತಂದು ಕೊಡ್ತಿದ್ದೆ, ಹಾಲಾಡ್ಲಕ್ಕ ಹಾಲಾಗ ತೆಲೆ ಸುತ್ತು ಬೀಳ್ತಾ ಇದ್ದೆ, ದವಾಖಾನೆ ಕರ್ಕೊಂಡು ಹೋಗ್ತಿದ್ದೆ, ಗುಳಿಗಿ ಔಷಧಿಗಳನ್ನ ನಾನ ತಂದು ಕೊಡ್ತಿದ್ದೆ. ಎಲ್ಲ ಲೆಕ್ಕ ಲೆಕ್ಕ ಹಾಕಿ ನೋಡಿದ್ರ ಲಕ್ಷದ ಹೇಳಕ್ ಬಂದಾಳ. ಹಂದಿ ಮಾರಿ ಅಂತವನ ಹೆತ್ತ ತಂದೆ ತಾಯಿಗೆ ಮಾಡಿದನ ಹೇಳಿ ತೋರ್ಸೋ. ನೀನೆಂಥ ಗಂಡಸೋ, ನೀನೆಂಥ ಗಂಡಸೋ. ಹೆತ್ತ ತಂದೆ ತಾಯಿಗೆ ಹೇಳಿದ್ದನ ಮಾಡಿದ್ದನ ಹೇಳಿ ತೋರಿಸ್ತಾ ಇದೆಯಲ್ಲ. ನಾಚಿಕೆ ಆಗ್ಬೇಕು ನಿನಗ, ನಾಚಿಕೆ ಆಗ್ಬೇಕು. ಒಂದು ಹೇಳ್ತೀನಿ ತಿಳ್ಕೊ, ಈ ಭೂಮಿ ಮೇಲೆ ತಾಯಿ ಋಣ, ಮಣ್ಣಿನ ಗುಣ ತೀರ್ಸುವಂತ ಮಕ್ಕಳು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಯಾವಾಗ ನನಗೆ ಮಾಡಿದ್ದನ್ನು ಹೇಳಿ ತೋರಿಸಿದೆಯೋ, ನಾನು ಸತ್ತು ನಿನ್ನ ಋಣ ತೀರ್ಸೆ ಸಾಯ್ತೀನೋ, ನಿನ್ನ ಋಣ ತೀರ್ಸೆ ಸಾಯ್ತೀನಿ. ಅಪ್ಪ
ನಂಬಿಕೆ ನೋಡ್ಕೊಳ್ರಿ. ನಾವು ಸತ್ತಾಗ ನಮ್ಮ ಫೋಟೋ ಇಟ್ಟು ಬಣ್ಣ ಬಣ್ಣದ ಹಾರ ಹಾಕಿ ಪಕ್ಷ ಭೋಜನಗಳೆಲ್ಲ ಇಟ್ಟ ಸತ್ತೋಗಿರೋ ನಾವು ಬಂದು ತಿನ್ನೋದಿಲ್ಲೋ ಇಲ್ಲ. ಇದ್ದಾಗ ತಂದೆ ತಾಯಿಗೆ ಅನ್ನ ಹಾಕಕ್ಕ ಹಿಂದೆ ಮುಂದೆ ನೋಡ್ತೀವಿ, ಸತ್ತಾಗ ಮೂರು ಮಂದಿನ ಕರೆದು ಊಟ ಹಾಕ್ತೀವಿ. ₹1,00,000 ನಾಯಿ ಕೊಟ್ಟು ತಗೊಂಡು ಬಂದು ಅದನ್ನ ಬೆಡ್ರೂಮ್ನಾಗ ಮಲಗಿಸ್ತೀವಿ. 9 ತಿಂಗಳು ನಿಮಗೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ಜನ್ಮ ಕೊಟ್ಟ ತಂದೆ ತಾಯಿನ ಚಪ್ಪಲಿ ಬಿಡೋ ಜಾಗದಾಗ ಬಿಡ್ತೀರಿ. ಹೆತ್ತವರ ಶಾಪ ಒಳ್ಳೆಯದಲ್ವೋ ಒಳ್ಳೆಯದಲ್ಲ. ಅಪ್ಪ ನಾನವತ್ತು ನನ್ನ ಗಂಡ ಕರೆದಾಗ ಹೋಗಬೇಕಾಗಿತ್ತು. ಪುತ್ರ ವಾತ್ಸಲ್ಯ ಹೋಗಕ್ಕೆ ಬಿಡ್ಲಿಲ್ಲ. ನನ್ನ ಗಂಡ ಹೇಳಿದಾಗ ನನಗಿದು ಬೇಕಿತ್ತು, ನನಗಿದು ಬೇಕಿತ್ತು. ಮಹೇಂದ್ರ ಅಪ್ಪ ಊಟ ಮಾಡಿ 3 ದಿನ ಆಗಿತ್ತು. ಹೊಟ್ಟೆ ಬಹಳ ಹಸಿಯಾಗತ್ತೆ. ಮುದ್ದೆ ಮತ್ತು ಅನ್ನ ಕೊಡ್ತೀಯನಪ್ಪ. ಪಾಪ ಹೊಟ್ಟೆ ತುಂಬಾ ಹಸುವಾಗಿದೆ ಆದ್ರೆ ಏನ್ರಿ ಮಾಡುದು? ಬೆಳಿಗ್ಗೆಯಿಂದ ಅಡ್ಗೆನೇ ಮಾಡಿಲ್ಲ. ಆಮೇಲೆ ಅನ್ನ ಇದೆ ನಾಯಿಗೆ ಹಾಕ್ಬೇಕಂತ ಅನ್ನ ತಗೊಂಡಿದ್ದೆ. 3 ದಿನ ಧಳಿಸಿದ ತಂದು ಹಾಕ್ತೀನಿ ತಿಂದು ಹೋಗಂತ ಹೇಳಿ ಸುಖ ತೋರಿ ಮೂಗಿನಿಂದ ಹೊರಹಾರಿ ಮನೆಗಳು ಕಣಿಗಳು ಅನುಕ್ಷಣ ನಿರಿಗಳು ಕಾಲಕೂಟವನ್ನು ಸಹಿಸಿ ಕಾಮಕೂಟವನ್ನು ಕ್ಷಮಿಸಿ
ಇವತ್ತು ಎಲ್ಲ ತಂದೆ ತಾಯಿಗಳಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ಯಾರು ಮಕ್ಕಳಿಗಾಗಿ ಆಸ್ತಿನ ಮಾಡಬೇಡ್ರಪ್ಪ. ಮಕ್ಕಳನ್ನೇ ದೇಶಕ್ಕೆ ಆಸ್ತಿಯನ್ನಾಗಿ ಮಾಡ್ರಿ. ಆಸ್ತಿ ಮಾಡಿದ್ರ ನನಗೆ ಬಂದ ಪರಿಸ್ಥಿತಿ ನಿಮಗೂ ಬರಬಹುದು. ಏನಂದ್ರೆ ಅವತ್ತು ನೀವು ಎಷ್ಟು ಕೇಳಿಕೊಂಡ್ರು ಬರಲಿಲ್ಲ. ಕೊನೆಗೂ ನೀವೇ ನನಗೆ ಸಿಕ್ಕುತ್ತಾರೆ. ನನಗೆ ಮಾತ್ರ ಬರ್ತೀನಿ ಅಂದ್ರೆ ಮಕ್ಕಳು ಬೇಕು ಅಂತಾರೆ.